ಇನ್ನು ಪರಶುರಾಮರ ಪರಾಕ್ರಮದ ಬಗ್ಗೆ ಹೇಳೋದಾದ್ರೆ ಕಾರ್ತವೀರ್ಯಾರ್ಜುನ ಅಥವಾ ಸಹಸ್ರಬಾಹು ಅಂತ ಒಬ್ಬ ರಾಜ. ಇವನೆಂತ ಪರಾಕ್ರಮಿ ಅಂದ್ರೆ ಇವನು ಒಂದು ಯುದ್ಧದಲ್ಲಿ ರಾವಣನ್ನು ಸಹ ಪರಾಜಯ ಹೊಂದಿಸಿರ್ತಾನೆ. ಒಂದು ದಿನ ಕಾಮಧೇನುವಿನ ವಿಚಾರಕ್ಕಾಗಿ ಸಹಸ್ರಬಾಹು ಜಮದಗ್ನಿಯನ್ನ ಹತ್ಯೆಗೈತಾನೆ. ಇದರಿಂದ ತುಂಬಾ ಕೋಪಕ್ಕೊಳಗಾದ ಪರಶುರಾಮರು ಕಾರ್ತವೀರ್ಯಾರ್ಜುನನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಯುದ್ಧಕ್ಕೆ ಹೋಗ್ತಾರೆ. ಒಬ್ಬ ಸಾಮಾನ್ಯ ಬ್ರಾಹ್ಮಣನಿಂದ ಏನು ಮಾಡಲು ಸಾಧ್ಯ ಅಂತ ಕಾರ್ತವೀರ್ಯಾರ್ಜುನ ತನ್ನ ಸೈನ್ಯವನ್ನ ಪರಶುರಾಮರ ವಿರುದ್ಧ ಯುದ್ಧಕ್ಕೆ ಕಳಿಸ್ತಾನೆ. ಆದರೆ ಕ್ಷಣಾರ್ಧದಲ್ಲಿಯೇ ಆವತ್ತು ಕಾರ್ತವೀರ್ಯಾರ್ಜುನ ಸ್ವತಃ ತನ್ನ ಕಣ್ಣುಗಳಿಂದ ರಕ್ತದ ನದಿಯನ್ನ ನೋಡ್ತಾನೆ. ನಂತರ ತಾನೇ ಯುದ್ಧಕ್ಕೆ ಬಂದು ಪರಶುರಾಮರ ವಿರುದ್ಧ ಯುದ್ಧಕ್ಕೆ ನಿಲ್ತಾನೆ. ಆದರೆ ಪರಶುರಾಮರ ಪರಾಕ್ರಮದ ವಿರುದ್ಧ ಕಾರ್ತವೀರ್ಯಾರ್ಜುನ ನಿಲ್ಲೋದಕ್ಕಾಗೋದಿಲ್ಲ. ಆವತ್ತು ಕಾರ್ತವೀರ್ಯಾರ್ಜುನನ್ನ ಪರಶುರಾಮರರು ಕೊಲ್ತಾರೆ. ಇದರಿಂದ 21 ಬಾರಿ ಇಡೀ ಭೂಮಂಡಲವನ್ನು ಸುತ್ತಿ ಪರಶುರಾಮರು ಅಧರ್ಮ ಮಾಡುತ್ತಿದ್ದ ಕ್ಷತ್ರಿಯರ ಕುಲವನ್ನೆಲ್ಲ ನಾಶ ಮಾಡ್ತಾರೆ. ಅಷ್ಟು ಪರಾಕ್ರಮಿಗಳು ಪರಶುರಾಮರು. ಇನ್ನು ಪರಶುರಾಮರು ದ್ವಾಪರ ಯುಗದ ಕಾಲಕ್ಕೆ 3 ಪರಾಕ್ರಮಿ ಶಿಷ್ಯರನ್ನ ಹುಟ್ಟುಹಾಕ್ತಾರೆ. ಮೊದಲನೆಯದಾಗಿ ದೇವವ್ರತ ಭೀಷ್ಮ. ಒಂದೊಮ್ಮೆ ದೇವಿ ಅಂಬೆಯ ವಿಚಾರಕ್ಕಾಗಿ ಪರಶುರಾಮರ ವಿರುದ್ಧ ಯುದ್ಧಕ್ಕಿಳಿದ ಭೀಷ್ಮ ತನ್ನ ಗುರುಗಳ ವಿರುದ್ಧವೂ ಸಹ ಸೋಲನ್ನು ಕಂಡಿರಲಿಲ್ಲ. ಹಾಗೆ ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾದಿಗಳ ಆಟಾಟೋಪವನ್ನು ತಡೆಯೋದಕ್ಕೆ ಸ್ವಯಂ ಕೃಷ್ಣನೇ ತನ್ನ ಪ್ರತಿಜ್ಞೆಯನ್ನ ಮುರಿಯೋದಕ್ಕೆ ಮುಂದೆಯಾಗಿದ್ದ. ಈ ಭೀಷ್ಮರ ವಿರುದ್ಧ ಹೋರಾಡಲು ಸ್ವಯಂ ದೇವತೆಗಳು ಸಹ 2 ಬಾರಿ ಯೋಚಿಸಬೇಕಿತ್ತು. ಎರಡನೆಯ ಶಿಷ್ಯ ಆಚಾರ್ಯ ದ್ರೋಣ. ಯುದ್ಧದಲ್ಲಿ ಇವರ ವ್ಯೂಹ ರಚನೆಯನ್ನು ಭೇದಿಸುವುದು ಹಾಗೂ ಇವರನ್ನ ನ್ಯಾಯದಿಂದ ಸೋಲಿಸುವುದು ಅಸಂಭವವಾಗಿತ್ತು. ನಂತರ 3ನೇ ಶಿಷ್ಯ ಕರ್ಣ. ಕುರುಕ್ಷೇತ್ರ ಯುದ್ಧದಲ್ಲಿ ಘಟೋದ್ಗಜ ಮಾಡುತ್ತಿದ್ದ ಮಾಯೆಗಳನ್ನೆಲ್ಲ ಕರ್ಣನು ಭೇದಿಸಿ ಆ ರಾಕ್ಷಸನನ್ನ ಕೊಂದಿದ್ದ. ಇಂತಹ ಪರಾಕ್ರಮಿಗಳನ್ನ ಹುಟ್ಟುಹಾಕಿದ್ದ ಭಗವಾನ್ ಶ್ರೀ ಪರಶುರಾಮರ ಗುರು ಯಾರೆಂದು ಹೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಪರಶುರಾಮರ ಗುರು ಬೇರೆ ಯಾರೂ ಅಲ್ಲ, ಸ್ವಯಂ ಮಹಾದೇವನೇ ಆಗಿದ್ದ. ವಿಷ್ಣುವಿನ ಅವತಾರವಾದ ಪರಶುರಾಮರ ಕಥೆಯನ್ನು ಕೇಳಿದ ಎಲ್ಲರೂ ಪರಶುರಾಮರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ.